ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 3ನೇ ಸೆಮಿಸ್ಟರ್ನ BA ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತ. ಈ ದಿನ ನಾನು 11ನೇ ಅವಧಿಯ ಒಂದು ವಿಷಯವನ್ನು ಉಪನ್ಯಾಸ ಮಾಡಲಿಕ್ಕೆ ನಿಮ್ಮ ಮುಂದೆ ಹಾಜರಿದ್ದೇನೆ. ಈ ದಿನದ ವಿಚಾರ ಓರಿಯೆಂಟೇಷನ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಮಾಸ್ ಕಮ್ಯುನಿಕೇಷನ್ ಅಂತಂದರೆ ಇದರಲ್ಲಿ ಯಾವ ರೀತಿ ನಾವು ನೋಡ್ಕೊಂಡು ಹೋಗ್ತೀವಿ. ಓರಿಯೆಂಟೇಷನ್ ಅಂತಂದರೆ ಇದರಿಂದ ನಾವೇನು ಕಲಿಬಹುದು ಅಂತಕ್ಕಂಥ ಒಂದು ವಿಚಾರಕ್ಕೆ ಮತ್ತು ಇದರ ವ್ಯಾಖ್ಯೆಗಳನ್ನು ನಾವೀಗ ನೋಡ್ಕೊಂಡು ಹೋಗೋಣ. ಸೊ ಹಾಗಾಗಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ ಇದರ ಒಂದು ಗುರಿ ಏನು, ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಸೆಷನ್. ಸ್ಟೂಡೆಂಟ್ ಮಸ್ಟ್ ಬಿ ಏಬಲ್ ಟು ವಾಟ್ ಸ್ಕಾಲರ್ಸ್ ಹ್ಯಾವ್ ಗಿವನ್ ದ ಡೆಫಿನೇಷನ್ಸ್. Second is the students must be able to get to know the differentiation between communication and mass communication. ಅಂದರೆ ಮೊದಲನೇ ಒಂದು ಅಂಶ ಏನು ಹೇಳುತ್ತೆ, ಇದರ ಗುರಿ ಏನು, ಈ ಒಂದು ಅವಧಿಯ ಗುರಿ ಏನು ಅಂದರೆ 2 ಗುರಿಗಳನ್ನು ಇಟ್ಕೊಂಡಿದ್ದೀವಿ. ಒಂದು, ವಿದ್ಯಾರ್ಥಿಗಳಿಗೆ ಚಿಂತಕರು ಕೊಟ್ಟಿರ್ತಕ್ಕಂತಹ ಒಂದು ವ್ಯಾಖ್ಯೆಗಳ ಪರಿಮಿತಿ ಏನು, ಅಥವಾ ವ್ಯಾಖ್ಯೆಗಳನ್ನು ವಿಶಾಲ ರೂಪದಲ್ಲಿ ನಾವು ಅದನ್ನು ಯೋಚನೆ ಮಾಡಿದಾಗ ಆ ಒಂದು ವ್ಯಾಖ್ಯೆಗಳು ಈ ಒಂದು ವಿಷಯ ಸೂಚಕ್ಕೆ ಸಂಬಂಧಪಟ್ಟಂತೆ ಏನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಎರಡನೇದಾಗಿ, ಸ್ಟೂಡೆಂಟ್ ಮಸ್ಟ್ ಬಿ ಏಬಲ್ ಟು ಗೆಟ್ ಟು ನೋ ದ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಕಮ್ಯುನಿಕೇಷನ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಸಂವಹನ ಮತ್ತು ಸಮೂಹ ಮಾಧ್ಯಮ ಇದರ ನಡುವೆ ಇರತಕ್ಕಂಥ ವ್ಯತ್ಯಾಸ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಎಲ್ಲ ಒಂದು ಸಮೂಹ ಮಾಧ್ಯಮಗಳು ಕೆಲಸ ಮಾಡಬೇಕಾದ್ರೆ ಅಲ್ಲಿ ಸಂವಹನ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಸಂವಹನಕ್ಕೆ ಬಹಳ ಸಂವಹನ ಸಮೂಹ ಮಾಧ್ಯಮಕ್ಕೆ ಹೆಚ್ಚಿನ ಒತ್ತಾಸೆಯನ್ನು ನೀಡೋದ್ರಿಂದ ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಅಡಿಪಾಯವನ್ನು ಹಾಕ್ಕೊಡೋದ್ರಿಂದ ಈ ಎರಡೂರ ಮಧ್ಯೆ ಇರತಕ್ಕಂತಹ ಒಂದು ಸಂಬಂಧ ಬಹಳ ಹತ್ತಿರವಾದ ಮತ್ತು ಅವಿನಾಭಾವ ಸಂಬಂಧ. The differentiation between communication and mass communication, to know that is very important, because the mass communication cannot work without the help of the communication, and communication in fact is the basic parameter of a mass communication. So mass communication you can do it indirectly also, but at the same time communication can be done indirectly, but if you have to do the communication indirectly you need a mass communication. So the communication is the basic premises for a mass communication here. So let us analyze the difference between the two in the next slides that I am going to explain you people. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಾಮೂಹಿಕ ಸಂವಹನವು ನಮ್ಮ ಜೀವನದಲ್ಲಿ ಹೆಚ್ಚು ವೇಗವಾಗಿ ಸಂಯೋಜನೆಗೊಳ್ಳುತ್ತಲೇ ಇದೆ. ಔಸಲಿವನ್ ನಮ್ಮ ವೈಯಕ್ತಿಕ ಜೀವನವನ್ನು ಬೆಳೆಸಲು ಸಾಮೂಹಿಕ ಸಂವಹನದ ಹೊಸ ಬಳಕೆಯನ್ನು ಸಾಮೂಹಿಕ ವೈಯಕ್ತಿಕ ಸಂವಹನ ಎಂದು ಉಲ್ಲೇಖಿಸುತ್ತಾನೆ. Sullivan says that mass communication continues to be more integrated into our lives at an increasingly rapid pace. O'Sullivan refers to the new uses of mass communications to foster our personal lives as mass personal communication. ಹೌದು, ಯಾಕೆಂದರೆ ನಮ್ಮ ಒಂದು ದೈನಂದಿನ ಸಾಮಾಜಿಕ ಜೀವನದಲ್ಲಿ ಈ ಒಂದು ಸಂವಹನವಿಲ್ಲದೆ ಆದರೆ ಅದನ್ನು ನಾವು ನೆನೆಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಸಂವಹನದ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ ಸಂಯೋಜನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬಹಳ ಚೆನ್ನಾಗಿದೆ. ಈ ಸಂಯೋಜನೆ ಅಂತಕ್ಕಂಥದ್ದು ಇಲ್ಲಿಲ್ಲ ಅಂತಂದರೆ, ಈ ಸಂಯೋಜನೆ ಇಲ್ಲದಿರತಕ್ಕಂತಹ ಸಂವಹನ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನು ಮುಂದುವರಿಸೋದಕ್ಕೂ ಆಗೋದಿಲ್ಲ, ಸಾಮಾಜಿಕ ವ್ಯವಸ್ಥೆಯಲ್ಲಿ ತುಂಬ ಕಂದಕಗಳು ಉಂಟಾಗುತ್ತದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ನಮ್ಮ ವೈಯಕ್ತಿಕ ಜೀವನವನ್ನು ಬೆಳೆಸಲು ಸಾಮೂಹಿಕ ಸಂವಹನ ಹೊಸ ಬಳಕೆಯನ್ನು ಸಾಮೂಹಿಕ ವೈಯಕ್ತಿಕ ಸಂವಹನ ಅಂತಂದರೆ ಹಿಯರ್ ಇಟ್ ಈಸ್ ಬೋತ್ ಮಾಸ್ ಆ್ಯಂಡ್ ಪರ್ಸನಲ್ ಕಮ್ಯುನಿಕೇಷನ್. ದಟ್ ಮೀನ್ಸ್ ದ ಕಮ್ಯುನಿಕೇಷನ್ ಹಿಯರ್ ಈಸ್ ನಾಟ್ ಓನ್ಲಿ ಫಾರ್ ಎನ್ ಎ ಸಿಂಗಲ್ ಪರ್ಸನ್ ಆರ್ ಇಟ್ ಈಸ್ ಅನ್ ಎ ಪರ್ಸನಲೈಸ್ಡ್ concept, but it is also a concept that goes hand in hand with society and on the personal parameter. ಅಂದರೆ ಇಲ್ಲಿ ಸಾಮೂಹಿಕ ಅಂದರೆ ಸಮಾಜದಲ್ಲಿ ಬದುಕೋದಕ್ಕೂ ಸಹ ಬೇಕಾಗುತ್ತೆ, ಮತ್ತು ಸಮಾಜದಲ್ಲಿ ನಾವು ಹೆಚ್ಚಿನ ಒಂದು ವ್ಯವಹಾರವನ್ನು ನಡೆಸಲಿಕ್ಕೂ ಬೇಕಾಗುತ್ತದೆ. ಹಾಗೆ ನಮ್ಮ ವೈಯಕ್ತಿಕ ಸಂವಹನ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ವೈಯಕ್ತಿಕ ಸಂವಹನ ನಾವು ಯಾವಾಗ ಬಹಳ ಚೆನ್ನಾಗಿ ಬೆಳೆಸ್ಕೊಳ್ತೀವೋ ವೈಯಕ್ತಿಕ ಸಂವಹನದ ವಿಚಾರಗಳನ್ನು, ಸಾಮೂಹಿಕವಾಗಿ ನಾವು ಅದನ್ನು ಮತ್ತೊಬ್ಬರಿಗೆ ತಲುಪಿಸೋದಕ್ಕೆ ಬಹಳ ಉಪಯೋಗವಾಗುತ್ತದೆ. ಮತ್ತು ಏಕಕಾಲದಲ್ಲಿ ಅನೇಕ ಜನರನ್ನು ತಲುಪಿಸೋದಕ್ಕೆ ಏನಾಗುತ್ತೆ, ಈ ಸಾಮೂಹಿಕ ವೈಯಕ್ತಿಕ ಸಂವಹನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಟು ರೀಚ್ ದ ಪೀಪಲ್ ಇನ್ ದ ಮಾಸಸ್, ಟು ರೀಚ್ ದ ಪೀಪಲ್ ಇನ್ ಅ ಬಿಗ್ ನಂಬರ್, ದ ಮಾಸ್ ಪರ್ಸನಲ್ ಕಮ್ಯುನಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. That is the thing that I am going to explain you people in this particular session. And the next is
ನೋಡಿ ಇಲ್ಲೇನು ಹೇಳ್ತಾರೆ ಅಂತಂದರೆ, ಸಾಮೂಹಿಕ ಸಂವಹನದೊಂದಿಗೆ ನಮ್ಮ ಪರಸ್ಪರ ಅವಲಂಬನೆಯ ಮೂಲಕ ನಾವು ಜಾಗತಿಕ ಗ್ರಾಮವಾಗಿ ಬದಲಾಗುತ್ತಿದ್ದೇವೆ. ನಂತರ ಅಲ್ಪಾವಧಿಯಲ್ಲಿಯೇ ಸಾಗರೋತ್ತರ ಎನ್ನುವ ಪರಿಕಲ್ಪನೆ ಇಂದು ನಮ್ಮ ಸುತ್ತಲೂ ಕಾಣಬಹುದಾದ ಪ್ರಾದೇಶಿಕ ಅಂಶವಾಗಿದೆ. ದಟ್ ಈಸ್ ಪರ್ಹ್ಯಾಪ್ಸ್ ವಿ ಆರ್ ಟರ್ನಿಂಗ್ into a global village through our interdependence with mass communication. Suddenly across the ocean has become around the corner. ಅಂದರೆ ಇದೇನು ಹೇಳುತ್ತೆ, ಸಾಗರೋತ್ತರ ಎನ್ನುವ ಪರಿಕಲ್ಪನೆ ನಮ್ಮ ಸುತ್ತಲೂ ಕಾಣಬಹುದಾದ ಪ್ರಾದೇಶಿಕ ಅಂಶವಾಗಿದೆ ಅಂತಕ್ಕಂಥದ್ದು ಈ ವಾಕ್ಯದಲ್ಲಿರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಾಕ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ವಾಕ್ಯ ಏನು ಹೇಳುತ್ತೆ, ಜಾಗತಿಕ ಗ್ರಾಮ. ಹೌದು, ಸಾಮೂಹಿಕ ಸಂವಹನ ಅಂತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ತ್ವರಿತಗತಿಯಲ್ಲಿ ಇವತ್ತು ಸಮಾಜದಲ್ಲಿ ಬೆಳೆಯುತ್ತಿರೋದ್ರಿಂದ ನಮಗೇನಾಗ್ತಾ ಇದೆ ಅಂತಂದರೆ, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಕ್ರೀಡೆ, ಪರಿಸರ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳು ತ್ವರಿತಗತಿಯಲ್ಲಿ ನಾವು ಕೂತ ಜಾಗಕ್ಕೆ ನಮ್ಮ ಬೆರಳ ತುದಿಗಳಿಗೆ ಬರ್ತಾ ಇದೆ ಇವತ್ತಿನ ದಿವಸ. ಅಂದರೆ ಬೆರಳ ತುದಿ ಅಂದರೆ ನಮ್ಮ ಕೈಯಲ್ಲೊಂದು ಮೊಬೈಲ್ ಇದ್ದರೆ ಮೊಬೈಲ್ನಲ್ಲಿ ನೀವು ಒಂದು ಸತಿ ಚೆಕ್ ಮಾಡಿದ್ರೆ ಇಡೀ ಪ್ರಪಂಚದ ಎಲ್ಲ ವಿಚಾರಗಳು ಸಹ ಅದು ಬಹಳ ಸ್ಥೂಲವಾಗಿಯೂ ಹಾಗೆಯೇ ಬಹಳ ಬ್ರಾಡಾಗಿ ಅಂತಂದರೆ ಬಹಳ ದೊಡ್ಡದಾಗಿಯೂ ಸಹ ನಮಗೆ ಈ ವಿಚಾರಗಳ ಬಗ್ಗೆ ಒಂದು ಎಕ್ಸ್ಪ್ಲನೇಷನ್ಸನ್ನು, ಇದರ ಬಗ್ಗೆ ಒಂದು ವರದಿಯನ್ನು, ಇದರ ಬಗ್ಗೆ ಇರತಕ್ಕಂತಹ ಒಂದು ವಿಚಾರಗಳನ್ನು ನಮ್ಮವರೆಗೂ ತಲುಪ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ನೋಡಬೇಕಾಗಿರ್ತಕ್ಕಂಥ ವಿಚಾರ. ಇದು ಸಾಮೂಹಿಕ ಸಂವಹನದ ಒಂದು ದೊಡ್ಡ ಅದ್ಭುತ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ನಾವು ಯಾವುದೇ ಒಂದು ಕುಗ್ರಾಮದಲ್ಲಿದ್ದರೂ ಅಥವಾ ಯಾವುದೇ ಒಂದು ಪ್ರತ್ಯೇಕಿತ ಗ್ರಾಮದಲ್ಲಿದ್ದರೂ ಸಹ ಇಂಟರ್ನೆಟ್ ಫೆಸಿಲಿಟಿ ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆಗೂ ಕೂಡ ಅಂತರ್ಜಾಲ ಇರೋದ್ರಿಂದ ಏನಾಗ್ತಾ ಇದೆ, ನಾವು ಕೂತ ಜಾಗಕ್ಕೆ ಒಂದು ಪ್ರಪಂಚವನ್ನು ನಾವು ಜಾಗತಿಕ ಗ್ರಾಮವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ವಿ ಆರ್ ಸೀಯಿಂಗ್ ದ ಹೋಲ್ ವರ್ಲ್ಡ್ ಆ್ಯಸ್ ಎ ಗ್ಲೋಬಲ್ ವಿಲೇಜ್ ಪರ್ಸ್ಪೆಕ್ಟಿವ್, ಬಿಕಾಸ್ whatever happens in any corner of the world, we get the particular updates within a seconds on our mobile phone. So now all the information is on our fingertips, to be very precise, because it might be in social factors, political factors, the news related to the sports, the news related to the ethnicity, the news related to any other environmental factors or any feministic movements, anything around the corner of the world, we get it around the corner. Anything around the corner, we get around the corner. See this concept. This is very easy to understand. Whichever happens around thousands of kilometers away from us, even we are able to manage and see the happenings on our cell phone itself today. And thanks for the rapid growth of technology in the mass communications. So what we have done is, once we used to think that it is across the oceans that we have to get the information. We were purely dependent on the newspapers and the newspaper agencies like Reuters and all those companies. But today that it has become very normal and very swift to get the information at our fingertips on due to that e-newspapers and due to the blogs and due to various other mobile applications that we found on our mobile phones. ಹಾಗೆ ಸಾಗರೋತ್ತರ ಎನ್ನುವ ಪರಿಕಲ್ಪನೆ ಇಂದು ನಮ್ಮ ಸುತ್ತಲೂ ಕಾಣಬಹುದಾಗಿರ್ತಕ್ಕಂಥ ಪ್ರಾದೇಶಿಕ ಅಂಶವಾಗಿದೆ. ಇನ್ ಸೋಷಿಯಾಲಜಿ, ಸಮಾಜಶಾಸ್ತ್ರದಲ್ಲಿ ನಮಗೆ ಎರಡು ಥರ ಪರಿಕಲ್ಪನೆ ಇದೆ. ಒಂದು ಪರಿಕಲ್ಪನೆ ಏನು ಹೇಳ್ತೀವಿ ಅಂತಂದರೆ ಸಾಮೂಹೀಕರಣ, ಮತ್ತೊಂದು ಬಂದ್ಬಿಟ್ಟು ಏನು ಅಂತ ಕರಿತೀವಿ ಅಂತ ಪ್ರಾದೇಶಿಕವಾದ ಅಂತ ಕರಿತೀವಿ. ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ಯೂನಿವರ್ಸಲೈಸೇಷನ್ ಆ್ಯಂಡ್ ಪ್ಯಾರೋಕಿಯಲೈಸೇಷನ್. ಯೂನಿವರ್ಸಲೈಸೇಷನ್ ಕಾನ್ಸೆಪ್ಟ್, ಪ್ಯಾರೋಕಿಯಲೈಸೇಷನ್ ಕಾನ್ಸೆಪ್ಟ್, ಪ್ರಾದೇಶಿಕವಾದ ಅಂದರೆ ಬಹಳ ಚಿಕ್ಕದಾದಂಥ ಅಂಶ. ಈ ಅಂಶ ಇವತ್ತು ಎಷ್ಟೇ ದೊಡ್ಡ ಅಂಶವಾಗಿ ನಾವು ದೊಡ್ಡ ಪರಿಕಲ್ಪನೆಯಾಗಿದ್ದರೂ ಕೂಡ ಬಹಳ ಸಿಂಪಲ್ಲಾಗಿ, ಬಹಳ ಸುಲಲಿತವಾಗಿ ನಮ್ಮ ಸುತ್ತಲೂ ಕಾಣಬಹುದಾಗಿರ್ತಕ್ಕಂಥ ಪ್ರಾದೇಶಿಕ ಅಂಶವಾಗಿದೆ. ಉದಾಹರಣೆಗೆ, ಇದಕ್ಕೊಂದು ಉದಾಹರಣೆ ಕೊಡಬೇಕು ಅಂದರೆ, ಮಾಸ್ ಕಮ್ಯುನಿಕೇಷನ್ಗೆ ಯಾವುದೇ ಒಂದು ಹೊಸ ಜಾಗತಿಕ ಉತ್ಪನ್ನ ಅಮೆರಿಕಾದಲ್ಲಿ ಏನಾದರೂ ಲಾಂಚ್ ಆಯಿತು ಅಂತಂದರೆ ಮರುದಿವಸವೇ ನಮಗೆ ಬೆಂಗಳೂರಿನಲ್ಲಿ ಎಲ್ಲಿ ಸಿಗುತ್ತೆ ಅಂತಕ್ಕಂಥ ಮಾಹಿತಿ ನಮಗೆ ಮೊಬೈಲ್ನಲ್ಲೇ ಸಿಕ್ಬಿಡುತ್ತೆ. ಉದಾಹರಣೆಗೆ ಆ್ಯಪಲ್ ಐಫೋನ್ನ 4S ಮಾಡೆಲ್ ಇರಬಹುದು, ಅಥವಾ ಗ್ಲೋಬಲ್ ಪ್ರಾಡಕ್ಟ್ಸ್ ಆಗಿರ್ತಕ್ಕಂತಹ ವೆಹಿಕಲ್ಸ್ ಇರ್ಬೋದು, ಅಥವಾ ಯಾವುದೇ ಒಂದು ಕಾಸ್ಮೆಟಿಕ್ಸ್ ಇರ್ಬೋದು, ಅಂತಂದರೆ ಸೌಂದರ್ಯವರ್ಧಕ ವಸ್ತುಗಳಿರಬಹುದು. ಅಮೆರಿಕಾದಲ್ಲಾಗಲಿ ಅಥವಾ ಜಗತ್ತಿನ ಯುರೋಪ್ನ ಯಾವುದೇ ಭಾಗದಲ್ಲಿ ಅದು ಒಂದು ಕಡೆ ಅದನ್ನೇನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅದರ ಮಾಹಿತಿ ನಮಗೆ ತ್ವರಿತವಾಗಿ ಸಿಗುತ್ತೆ, ಮತ್ತು ಮರುದಿವಸವೇ ನಮಗದು ನಮ್ಮ ಹತ್ತಿರದ ಬೆಂಗಳೂರಿನಲ್ಲೇ ನಮಗೆ ಸಿಗುವಂಥ ಅವಕಾಶ ಇರುತ್ತೆ. ಇದು ಸಮೂಹ ಮಾಧ್ಯಮಕ್ಕೆ ಇರತಕ್ಕಂಥ ಒಂದು ಶಕ್ತಿ ಅಥವಾ ತಾಕತ್ತು ಅಂತ ನಾವಿಲ್ಲಿ ಹೇಳ್ಬಹುದು. ನೆಕ್ಸ್ಟು ಇದ್ರ ಬಗ್ಗೆ ವ್ಯಾಖ್ಯೆಗಳನ್ನು ನೋಡೋಣ ಬನ್ನಿ.
Little John and Foss define mass communication as the process whereby the media organizations produce and transmit messages to large publics, and the process by which those messages are sought, used, understood and influenced by audience. ಲಿಟಲ್ ಜಾನ್ ಮತ್ತು ಫಾಸ್ ರವರ ಪ್ರಕಾರ ಸಾಮೂಹಿಕ ಸಂವಹನವು ಮಾಧ್ಯಮ ಸಂಸ್ಥೆಗಳು ಸಾರ್ವಜನಿಕರಿಗೆ ಸಂದೇಶಗಳನ್ನು ಉತ್ಪಾದಿಸುವ ಮತ್ತು ರವಾನಿಸುವ ಪ್ರಕ್ರಿಯೆ ಮತ್ತು ಆ ಸಂದೇಶಗಳನ್ನು ಹುಡುಕುವ, ಬಳಸುವ, ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರೇಕ್ಷಕರಿಂದ ಪ್ರಭಾವಿಸುವ ಪ್ರಕ್ರಿಯೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕರೆಕ್ಟ್. ಯಾಕೆ ಅಂತಂದರೆ ಈ ಸಮೂಹ ಮಾಧ್ಯಮ ಇವತ್ತಿನ ದಿವಸ ಎಂಥ ಕೆಲಸ ಮಾಡ್ತಾ ಇದೆ ಅಂತಂದರೆ, ಎಷ್ಟೇ ದೊಡ್ಡದಾದಂಥ ಸಮೂಹವಿರಲಿ ಅಥವಾ ಯಾವುದೇ ಒಂದು ವಿಚಾರವಿರಲಿ, ಅದನ್ನು ಫಸ್ಟು ತಿಳ್ಕೊಳ್ತಕ್ಕಂಥದ್ದು ಮತ್ತು ಆ ತಿಳ್ಕೊಂಡ ನಂತರ ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಕ್ರಿಯೆ, ಅರ್ಥ ಮಾಡಿಕೊಂಡ ನಂತರ ಅದನ್ನು ಜನಗಳಿಗೆ ರವಾನಿಸುವಂತಹ ಪ್ರಕ್ರಿಯೆ. ಆ ರವಾನೆ ಮಾಡಿದ ಆದ ಮೇಲೆ ಆ ಒಂದು ಜನರು ಆ ಒಂದು ವಿಚಾರಗಳಿಗೆ ಹೇಗೆ ಪ್ರಭಾವಿತರಾಗ್ತಾರೆ ಅಂತಕ್ಕಂಥದ್ದು, ಇದನ್ನು ನಾವು ಸಮೂಹ ಮಾಧ್ಯಮದ ಒಂದು ಸಂಪೂರ್ಣ ಪ್ರಕ್ರಿಯೆ ಅಂತ ಲಿಟಲ್ ಜಾನ್ ಮತ್ತು ಫಾಸ್ ರವರು ಇಲ್ಲಿ ಹೇಳ್ತಾರೆ. ಲಿಟಲ್ ಜಾನ್ ಆ್ಯಂಡ್ ಫಾಸ್ ಸೇಸ್ ದಟ್ the messages that has been sought, first they get the message, they use it, they understand it, and it has been given to the people or the audience in the large number. That influence on the large audience is the biggest impact that the mass communication today is doing. That's what Little John and Foss meant. And next is, McWhile states that mass communication is only one of the process of communication operating at the society-wide level, readily identified by its institutional characteristics. ಸಾಮೂಹಿಕ ಸಂವಹನವು ಸಮಾಜದಾದ್ಯಂತ ಸಂವಹನ ಕಾರ್ಯಗಳಲ್ಲಿ ಒಂದಾಗಿದೆ. ಅದರ ಸಾಂಸ್ಥಿಕ ಗುಣಲಕ್ಷಣಗಳು ಸುಲಭವಾಗಿ ಗುರುತಿಸಲ್ಪಡುತ್ತದೆ ಎಂದು ಮ್ಯಾಕ್ವೆಲ್ ರವರು ಇಲ್ಲಿ ಹೇಳ್ತಾ ಇದ್ದಾರೆ. ಹೌದು, ಸಮಾಜದಾದ್ಯಂತ ಸಂವಹನದ ಕಾರ್ಯಗಳು ಒಂದಾಗಿದೆ. ಅದರ ಸಾಂಸ್ಥಿಕ ಗುಣಲಕ್ಷಣಗಳು, ಇನ್ಸ್ಟಿಟ್ಯೂಷನಲ್ ಕ್ಯಾರೆಕ್ಟರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿವಸ ಯಾವುದೇ ಒಂದು ವಿಚಾರವನ್ನು ಸಾಂಸ್ಥಿಕವಾಗಿ ನಾವು ಗುರುತು ಮಾಡೋದಕ್ಕೆ ಇಷ್ಟಪಡ್ತೀವಿ. ವೈಯಕ್ತಿಕವಾಗಿರ್ತಕ್ಕಂತಹ ಲಕ್ಷಣಗಳನ್ನು ನಾವು ಅಧ್ಯಯನ ಮಾಡೋದು ಒಂದು ಹಳೆಯ ಪರಂಪರೆಯಾಗಿದ್ದರೂ ಕೂಡ ಸಮಾಜಶಾಸ್ತ್ರದಲ್ಲಿ ಸಾಂಸ್ಥಿಕವಾದ ಗುಣಲಕ್ಷಣಗಳನ್ನು ಬಹಳ ದೊಡ್ಡದಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಅರ್ಥವಾಗುತ್ತೆ. ಯಾವುದೇ ಒಂದು ವಸ್ತು ಇರ್ಬೋದು, ಯಾವುದೇ ಒಂದು ವಿಚಾರವಿರಬಹುದು, ಅದು ಸಾಂಸ್ಥೀಕರಣಗೊಂಡರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಜನರಿಗೆ ತಲುಪಿಸುತ್ತೆ ಅಂತ ಇಲ್ಲಿ ಮ್ಯಾಕ್ವೆಲ್ ರವರು ತಮ್ಮ ಒಂದು ವ್ಯಾಖ್ಯೆ ಮೂಲಕ ತಿಳಿಸ್ತಾ ಇದ್ದಾರೆ. ಸೊ ಇದರ ಬಗ್ಗೆ ನಿಘಂಟು ಏನು ಹೇಳುತ್ತೆ, ಸಾಮೂಹಿಕ ಸಂವಹನದ ನಿಘಂಟು ಏನು ಹೇಳುತ್ತೆ ಅಂದರೆ, ಸಾಮೂಹಿಕ ಸಂವಹನವು ಸಾಂಕೇತಿಕ ವಿಷಯಗಳನ್ನು ವೈವಿಧ್ಯಮಯ ಮತ್ತು ಭೌಗೋಳಿಕವಾಗಿ ಚದುರಿದ ಪ್ರೇಕ್ಷಕರಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರಸಾರ ಮಾಡುವುದು. ಮಾಸ್ ಕಮ್ಯುನಿಕೇಷನ್ ಈಸ್ ದ ಲಾರ್ಜ್ ಸ್ಕೇಲ್ ಡಿಸೆಮಿನೇಷನ್ ಆಫ್ ಸಿಂಬಾಲಿಕ್ ಕಂಟೆಂಟ್ಸ್ ಟು ಹೆಟ್ರೋಜಿನಿಯಸ್ ಆ್ಯಂಡ್ ಜಿಯೋಗ್ರಫಿಕಲಿ ಡಿಸ್ಪರ್ಸ್ಡ್ ಆಡಿಯನ್ಸ್. ಹೌದು, ಪ್ರಪಂಚ ಬಹಳ ವಿಶಾಲವಾಗಿದೆ ಅಂತಕ್ಕಂಥ ಒಂದು ಮಾತು ಬಹಳ ಹಳೆಯ ಮಾತು. ಈ ಮಾತು ಇವತ್ತಿನ ದಿವಸ ಏನಾಗ್ತಾ ಇದೆ ಅಂತಂದರೆ ಅದಕ್ಕೆ ವಿರುದ್ಧವಾದಂಥ ವಿಚಾರವಾಗಿದೆ. ಪ್ರಪಂಚ ಇವತ್ತು ಬಹಳ ಚಿಕ್ಕದಾಗಿದೆ. ಯಾಕೆ ಅಂತಂದರೆ ಇವತ್ತು ನಮಗೆ ಉಪಗ್ರಹ ಆಧಾರಿತವಾಗಿರ್ತಕ್ಕಂತಹ ಸಮೂಹ ಮಾಧ್ಯಮ ಬಹಳ ವೇಗವಾಗಿ ಬೆಳೆದಿದೆ. ಮತ್ತು ಇವತ್ತು ನಮಗೆ ಬ್ರೇಕಿಂಗ್ ನ್ಯೂಸ್ ಅಂತ ಏನು ಕೊಡ್ತಾ ಇದ್ದಾರೆ, ಹಾಗೆ ಒಂದು ಸ್ಫೋಟಕ ಸುದ್ದಿಗಳು ಅಂತ ಏನು ಬರ್ತಾ ಇದೆ, ಈ ಎಲ್ಲ ಸ್ಫೋಟಕ ಸುದ್ದಿಗಳ ಮುಖಾಂತರ ಏನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಪ್ರೇಕ್ಷಕರಿಗೆ ದೊಡ್ಡ ಮಟ್ಟದಲ್ಲಿ ಪ್ರಸಾರ ಮಾಡಿ ಅದನ್ನು ಬೇಗ ತಲುಪಿಸ್ತಾರೋ ಅವ್ರಿಗೆ ಏನಾಗ್ತಾ ಇದೆ, ಇವತ್ತಿನ ದಿವಸ ಒಂದು ಉತ್ತಮವಾಗಿರ್ತಕ್ಕಂತಹ ಮಾಧ್ಯಮ ಅಂತ ಅಂದ್ಬಿಟ್ಟು ಅವರಿಗೆ ಹೆಸರು ಬರ್ತಾ ಇದೆ. ಅದನ್ನು ನಾವು TRP ಅಂತ ನಾವು ಕರಿತೀವಿ. ಸೊ ಟು ಇಂಪ್ರೂವ್ ದ TRP ರೇಟ್ಸ್ in this particular media, the mass communication is reaching the people very swiftly, that too especially the heterogeneous and geographically dispersed audience, whether it might be in a Southeast Asia, it might be in a Asia Minor, Asia Oceania, it might be an African continent, it might be an American continent, or it might be in Europe. Irrespective of the people stay in the various geographical backgrounds, the communication, mass communication has reached the people through its say it as through its reachability to the audience, where the audience are enjoying the particular things, and the consumption of the audience, especially for the new news, is the trend today, because the people who see the TV, who see the radio, the mobiles and any other Android devices, those people are very much hunger for a new news and new products
that they are going to launch, especially the consumer durables. The people are very much purchase oriented mindset, which we can call it as a consumerism in today's society. ಸೊ ಈ ಕೊಳ್ಳುಬಾಕುವಿಕೆ ಅಂತಕ್ಕಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂತಂದರೆ ಬಹಳ ದೊಡ್ಡದಾಗಿ ವ್ಯಾಪಾರ ಆಗ್ತಾ ಇದೆ, ಬಹಳ ದೊಡ್ಡದಾಗಿ ಎಲ್ಲ ಕಡೆಯೂ ಸೇಲ್ ಆಗ್ತಾ ಇದೆ ಅಂತಂದರೆ ಇಲ್ಲಿ ವೈವಿಧ್ಯಮಯವಾಗಿ ಮತ್ತು ಭೌಗೋಳಿಕವಾಗಿ ಚದುರಿದ ಪ್ರೇಕ್ಷಕರಿಗೆ ಏಕಕಾಲದಲ್ಲಿ ಅದು ತಲುಪ್ತಾ ಇರೋದೇ ಇದಕ್ಕೆ ಕಾರಣ. ಈ ಪ್ರಸಾರ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ನೆಕ್ಸ್ಟು ಇದ್ರ ಬಗ್ಗೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು ಅಂತ ನಾವು ನೋಡೋಣ. ಎ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ಕಮ್ಯುನಿಕೇಷನ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್. ಸಾಮೂಹಿಕ ಸಂವಹನವು ಅರ್ಥ ಮಾಡಿಕೊಳ್ಳಲು ಮೊದಲು ಅದನ್ನು ಇತರ ರೀತಿಯ ಸಂವಹನಗಳಿಂದ ಪ್ರತ್ಯೇಕಿಸುವ ಕೆಲವು ಮುಖ್ಯ ಅಂಶಗಳ ಬಗ್ಗೆ ತಿಳಿದಿರಬೇಕು. ಅಂದರೆ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ಈಸ್ ಬಿನ್ ಡಿಫರೆಂಟ್ ಫ್ರಮ್ ಎನಿ ಅದರ್ ಪರ್ಟಿಕ್ಯುಲರ್ ಮೀಡಿಯಾ aspects. The first is the dependence on a media channel to convey a message to a large audience. ಮೊದಲನೇದಾಗಿ ಹೆಚ್ಚಿನ ಪ್ರೇಕ್ಷಕರಿಗೆ ಸಂದೇಶವನ್ನು ತಲುಪಿಸಲು ಮಾಧ್ಯಮವನ್ನು ಅವಲಂಬಿಸಿರುವುದು. ಹೌದು, ಮಾಧ್ಯಮ ಅನ್ನೋದಿಲ್ಲದೆ ಇದ್ದರೆ, ಈ ಪ್ರಸಾರ ಮಾಧ್ಯಮಗಳಿಲ್ಲದೆ ಇದ್ದರೆ ಯಾವುದೇ ಒಂದು ವಿಚಾರವನ್ನು ತಲುಪಿಸೋದಕ್ಕೆ ಬಹಳ ಲೇಟ್ ಆಗ್ತಾಯಿತ್ತು. ಇದು ಇಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮೊದಲನೇ ಒಂದು ಅವಲಂಬನೆ. ಎರಡನೇದು ಏನಾಗುತ್ತೆ ಅಂತಂದರೆ, ಪ್ರೇಕ್ಷಕರು ದೂರದ ವೈವಿಧ್ಯಮಯ ಮತ್ತು ಮಾಧ್ಯಮ ಮತ್ತು ಸಂದೇಶವನ್ನು ಅವಲಂಬಿಸಿ ಗಾತ್ರದಲ್ಲಿ ಬದಲಾಗುತ್ತಾರೆ. ಸೆಕೆಂಡ್, ದ ಆಡಿಯನ್ಸ್ ಟೆಂಡ್ಸ್ ಟು ಡಿಸ್ಟೆಂಟ್, ಡೈವರ್ಸ್ ಆ್ಯಂಡ್ ವೇರೀಸ್ ಇನ್ ಸೈಜ್ ಡಿಪೆಂಡಿಂಗ್ ಆನ್ ದ medium and message. Medium means here, what is the medium that you are going to listen? What is the medium? Medium might be radio, it might be in a television, it might be in a satellite TV, it might be in your Android cell phones, it might be in a computer, internet, Facebook, Twitter, anything like that. So the medium and message plays a very crucial role in dispersing the particular aspects of communication. ಅಂತಂದರೆ ಇಲ್ಲಿ ಮಾಧ್ಯಮ ಮತ್ತು ಇಲ್ಲಿರ್ತಕ್ಕಂತಹ ಒಂದು ಸಂದೇಶಗಳು ಎಷ್ಟು ಬೇಗ ನಿಮ್ಮನ್ನು ಸೇರುತ್ತೆ, ಮತ್ತು ಈ ಮಾಧ್ಯಮ ಸೇರಿಸ್ತಕ್ಕಂಥ ಒಂದು ಸಂದೇಶಗಳು ನಿಮಗೆ ಬಹಳ ಪ್ರಭಾವಶಾಲಿಯಾಗಿ ನಿಮಗೆ ಸೇರಿದೆಯಾ ಅನ್ನೋದಕ್ಕೆ ಇವತ್ತಿನ ದಿವಸ ನಾವು ಅನೇಕ ಆ್ಯಪ್ಗಳನ್ನು ನೋಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಅನೇಕ ರೀತಿಯಾದಂಥ ಉಪಗ್ರಹ ಆಧಾರಿತ ಇಂಟರ್ನೆಟ್ ಇರ್ಬೋದು, ಅಥವಾ ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇದೆಲ್ಲವನ್ನು ಕೂಡ ನಾವು ನೋಡಿಕೊಂಡು ಏನು ಮಾಡ್ತಾ ಇದ್ದೀವಿ, ಇವತ್ತಿನ ದಿವಸ ನಾವು ಸಂವಹನವನ್ನು ಬಹಳ ಪ್ರಭಾವಶಾಲಿಯಾಗಿ ಮತ್ತು ಅಷ್ಟೇ ಮನೋಜ್ಞವಾಗಿ ನಾವು ಇವತ್ತಿನ ದಿವಸ ಏನಾಗ್ತಾ ಇದೆ ಜನಗಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮೂರನೇದಾಗಿ, ಸಾಮೂಹಿಕ ಸಂವಹನವು ಹೆಚ್ಚಾಗಿ ಲಾಭದಾಯಕವಾಗಿರುತ್ತದೆ ಮತ್ತು ಪ್ರತಿಕ್ರಿಯೆ ಸೀಮಿತವಾಗಿರುತ್ತದೆ. ದ ಥರ್ಡ್ ಪಾಯಿಂಟ್ ಈಸ್, ಮಾಸ್ ಕಮ್ಯುನಿಕೇಷನ್ ಈಸ್ ಮೋಸ್ಟ್ ಆಫನ್ ಪ್ರಾಫಿಟ್ ಡ್ರಿವನ್ ಆ್ಯಂಡ್ ಫೀಡ್ಬ್ಯಾಕ್ ಈಸ್ ಲಿಮಿಟೆಡ್. ಅಂದರೆ ಲಾಭದಾಯಕ ಏನಾಗ್ತಾ ಇದೆ ಇವತ್ತಿನ ದಿವಸ ಅಂತಂದರೆ, ಟಿ ವಿ ಮಾಧ್ಯಮಗಳಲ್ಲಿ ಒಂದು ಜಾಹೀರಾತು ಇರಬಹುದು, ಅಥವಾ ಯಾವುದೇ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನ್ಯೂಸ್ ಇರ್ಬೋದು, ಪೊಲಿಟಿಕಲ್ ಅನಾಲಿಸಿಸ್ ಅಂದರೆ ರಾಜಕೀಯ ವಿಶ್ಲೇಷಣೆ ಇರ್ಬೋದು, ಇವೆಲ್ಲವೂ ಕೂಡ ಏನಾಗ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ಯಾರು ಆ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೋ ಅದರಿಂದ ಏನು ಲಾಭ ಬರುತ್ತೆ, TRP ರೇಟ್ಸ್ ಅಂತ ನಾನು ಈಗಾಗಲೇ ಹೇಳಿದೆ, ಆ ಒಂದು ರೇಟ್ಸು ಎಷ್ಟು ಜಾಸ್ತಿ ಪಾಯಿಂಟ್ ಸಿಗುತ್ತೆ ನಮಗೆ ಅನ್ನೋದ್ರ ಮೇಲೇ ಕೇಂದ್ರೀಕೃತವಾಗಿರುತ್ತದೆ ಹೊರತು ಇದರಿಂದ ಏನಾಗಿದೆ ನಮಗೆ ನಮ್ಮ ಸಂದೇಶಗಳಿಗೆ ಯಾವ ರೀತಿಯಾದಂತಹ ಅನುಕೂಲ ಆಗಿದೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ಅರ್ಥವನ್ನು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶ ಇರೋದಿಲ್ಲ. ಸೊ ನೆಕ್ಸ್ಟ್ ಏನಾಗ್ತಾ ಇದೆ ಅಂತಂದರೆ, a differentiation between communication and mass communication. Because of impersonal nature of mass communication, participants are not equally present during the process. ನಾಲ್ಕನೆಯದಾಗಿ, ಸಾಮೂಹಿಕ ಸಂವಹನದ ನಿರಾಕಾರ ಸ್ವಭಾವದಿಂದಾಗಿ ಭಾಗವಹಿಸುವವರು ಪ್ರಕ್ರಿಯೆಯಲ್ಲಿ ಸಮಾನವಾಗಿ ಇರೋದಿಲ್ಲ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಕೊನೆಯಲ್ಲಿ ನೀವು ನೋಡಿ. ಹೂ ರೆಫರ್ಸ್ ಆ್ಯಂಡ್ ಯೂಸ್ ದ ಮಾಸ್ ಕಮ್ಯುನಿಕೇಷನ್ ಆಸ್ ಮಾಸ್ ಪರ್ಸನಲ್ ಕಮ್ಯುನಿಕೇಷನ್ ಅಂತ ಇಲ್ಲಿದೆ. ಸಾಮೂಹಿಕ ಸಂವಹನದ ಬಳಕೆಯನ್ನು ಮಾಸ್ ವೈಯಕ್ತಿಕ ಸಂವಹನ ಎಂದು ಯಾರು ಉಲ್ಲೇಖಿಸುತ್ತಾರೆ ಅಂದರೆ ಓಸಲಿವನ್ ಅಂತ ಇಲ್ಲಿ ಆನ್ಸರ್ ಇದೆ. ನೆಕ್ಸ್ಟು ನೋಡಿ, ಇಲ್ಲಿದೆ, ಸಾಮೂಹಿಕ ಸಂವಹನವು ನಮ್ಮ ವ್ಯವಸ್ಥೆಯನ್ನು ಯಾವುದೇ ರೀತಿ ಪರಿವರ್ತಿಸಿತು ಅಂದರೆ ನಮ್ಮನ್ನು ಏನು ಮಾಡ್ತೀವಿ ಇವತ್ತಿನ ದಿವಸ ಜಾಗತಿಕ ಗ್ರಾಮ. ಮಾಸ್ ಕಮ್ಯುನಿಕೇಷನ್ ಟರ್ನ್ಡ್ ಅವರ್ ಸಿಸ್ಟಮ್ ಇಂಟು ಗ್ಲೋಬಲ್ ವಿಲೇಜ್. ಆ್ಯಂಡ್ ದ ಥರ್ಡ್ ಕ್ವೆಶನ್ ಈಸ್ ದ್ಯಾಟ್ ಮಾಸ್ ಕಮ್ಯುನಿಕೇಷನ್ ಈಸ್ ಮೋಸ್ಟ್ ಆಫನ್, ಸಾಮೂಹಿಕ ಸಂವಹನವು ಹೆಚ್ಚಾಗಿ ಏನಾಗಿರುತ್ತೆ ಅಂತಂದರೆ ಲಾಭ ಆಧಾರಿತವಾಗಿರುತ್ತದೆ. ಇಟ್ ಈಸ್ ಎನ್ ಎ ಪ್ರಾಫಿಟ್ ಡ್ರಿವನ್, ಎವ್ರಿಬಡಿ ನೀಡ್ಸ್ ಎ ಪ್ರಾಫಿಟ್ ಫ್ರಮ್ ಎ ನ್ಯೂಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್, ಹೂ ಅಮಂಗ್ ದ ಫಾಲೋಯಿಂಗ್ ಸೇಸ್ ದಟ್ ಮಾಸ್ ಕಮ್ಯುನಿಕೇಷನ್ ಈಸ್ ಸೊಸೈಟಿ ವೈಡ್ ಲೆವೆಲ್. ಈ ಕೆಳಗಿನ ಸಮಾಜದಲ್ಲಿ ಸಾಮೂಹಿಕ ಸಂವಹನವು ವಿಶಾಲ ಮಟ್ಟ ಎಂದು ಯಾರು ಹೇಳ್ತಾರೆ ಅಂತಂದರೆ ಇದು ಮೆಕ್ವಿಲ್ ಅನ್ನತಕ್ಕಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತದೆ. ಸೊ ಇಲ್ಲಿ ಇದರ ಸೋರ್ಸಸ್ನ ನೋಡಿದ್ದೀವಿ, ಗ್ರಂಥಋಣಗಳು. ಪ್ರೊಫೆಸರ್ ಜಿ ಸುಬ್ರಹ್ಮಣ್ಯ ಅವರ ಪುಸ್ತಕಗಳನ್ನು ನೀವು ತಗೊಂಡು ಓದಿದ್ರೆ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಬೋತ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಎರಡರಲ್ಲೂ ನಿಮಗೆ ಲಭ್ಯವಿದೆ.
ಮತ್ತು ರಂಗಸ್ವಾಮಿ ಬೆಳಕವಾಡಿ ಅಂತ ಒಂದು ಪುಸ್ತಕ, ಅದ್ರ ಬಗ್ಗೆನೂ ಇಲ್ಲಿ ಉಲ್ಲೇಖ ಇದೆ. ಹಾಗೆಯೇ ಆನ್ಲೈನಲ್ಲಿ ನೀವು ನೋಡಬೇಕು ಅಂತಂದರೆ ಈ ರಿಸೋರ್ಸಸ್ನ ನೀವು ನೋಡಬೇಕು ಅಂದರೆ lumenlearning.com ಅಂತ ಒಂದು ಏನಿದೆ ಅದ್ರ ವಿಚಾರ ಇಲ್ಲಿ ತಿಳ್ಕೊಳ್ಳುತ್ತೆ. ಇಲ್ಲಿಗೆ ನಾನು ಈ ಪರ್ಟಿಕ್ಯುಲರ್ ವಿಚಾರವನ್ನು ಹೇಳಿದ ನಂತರ ಈ ಒಂದು ಅವಧಿಯನ್ನು ಇಲ್ಲಿಗೆ ನಾನು ಸೀಮಿತಗೊಳಿಸಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಅವಧಿಗೆ ನಿಮಗೆ ಇನ್ನು ಹೊಸ ಬೇರೆ ವಿಚಾರಗಳನ್ನು, ಮುಂದುವರಿದ ವಿಚಾರಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.